ನಮಸ್ಕಾರ ವೀಕ್ಷಕರೇ, ಮ್ಯಾಚ್ ಟೆಕ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಎರಡು ಮುಖ್ಯವಾಗಿರೋ ಮಾಹಿತಿ ಶೇರ್ ಮಾಡಲು ಹೋಗ್ತಾ ಇದ್ದೇನೆ. ಮೊದಲನೇ ಮಾಹಿತಿ ಗುಡ್ ನ್ಯೂಸ್ ಬಗ್ಗೆ ಹೇಳ್ತಾ ಇದ್ದೇನೆ. ಅದು ಏನಪ್ಪ ಅಂತಂದರೆ MBBS ಆಗಿರ್ಬೋದು ಡೆಂಟಲ್ ಆಗಲಿ ಯಾವುದೇ ಫೀಸ್ ಸ್ಟ್ರಕ್ಚರ್ನಲ್ಲಿ ಹೆಚ್ಚಳವಿಲ್ಲ ಅಂತ ಸರ್ಕಾರ ತಿಳಿಸಿದೆ. ಅಂದರೆ ಪ್ರೈವೇಟ್ ಕಾಲೇಜ್ ಅಸೋಸಿಯೇಷನ್ ಏನಪ್ಪ ಅಂದರೆ 10 to 15% ಈ ವರ್ಷ ರೈಸ್ ಮಾಡಿ ಇನ್ಕ್ರೀಸ್ ಮಾಡಿ ಅಂತ ಅಲ್ಲಿ ಮನವಿ ಸಲ್ಲಿಸಿದ್ರು. ಬಟ್ ಮಿನಿಸ್ಟರ್ ಅದಕ್ಕೆ ಏನು ಹೇಳಿಕೆ ಕೊಟ್ಟಿದ್ದಾರಪ್ಪ ಅಂದರೆ ಲಾಸ್ಟ್ 10% ಇನ್ಕ್ರೀಸ್ ಮಾಡಿದ್ದು, ಈ ವರ್ಷ ಬೇಡ ಅಂತ ತಿಳಿಸಿದ್ದಾರೆ. ಬಟ್ ಎನಿ ಅಫಿಷಿಯಲ್ ನೋಟಿಫಿಕೇಶನ್ ಬಂದಾಗ ತಿಳಿಯುತ್ತೆ. ಒಟ್ಟಾಗಿ ಪ್ರೆಸೆಂಟ್ ಸರ್ಕಾರದ ನಿರ್ಧಾರ ಏನಂದರೆ ಹೆಚ್ಚಳ ಬೇಡ ಅಂತ ಇದೆ. ಬಟ್ ಮುಂದೆ ನೋಡೋಣ, ಬದಲಾವಣೆ ಆದರೂ ಆಗ್ಬೋದು, ಏನೇ ಆದರೂ ಸಹ ನಮಗೆ ತಿಳಿಸಿರ್ತೀರಿ. ಒಟ್ಟಾಗಿ ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ಹೆಚ್ಚಳ ಯಾವುದೇ ಇಲ್ಲ ಅಂತ ತಿಳಿಸಿದ್ದಾರೆ. ಎರಡನೇ ಮಾಹಿತಿ ಏನಪ್ಪ ಅಂದ್ರೆ ಓಪನ್ ಸೀಟ್ಗೆ ಸಂಬಂಧಪಟ್ಟಾಗಿ ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೊಡ್ತೇನೆ. ಮೊದಲೆಲ್ಲ ಓಪನ್ ಸೀಟ್ಸ್ ಅಂದರೆ ಅದರ್ ಸ್ಟೇಟ್ ವಿದ್ಯಾರ್ಥಿಗಳು ಮಾತ್ರ ಇರ್ತಾ ಇತ್ತು. ಆಮೇಲೆ ಕೊರೋನಾ ಸಂದರ್ಭದಲ್ಲಿ ಅದರ್ ಸ್ಟೇಟ್ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಭಾಳ ಕಡಿಮೆ ಜನ ಯೂಸಲಿ ಇಲ್ಲಿ ಸೆಲೆಕ್ಟ್ ಮಾಡ್ತಾಯಿದ್ರು, ಯೂಸಲಿ ಆಪ್ಷನಿಟಿ ಮಾಡ್ತಾಯಿದ್ರು. ಅದು ಯೂಸಲಿ ಮಾಪಪ್ ರೌಂಡ್ ಆಗಿರ್ಬೋದು. ಹೆಚ್ಚು ಅದರ್ ಸ್ಟೇಟ್ ಜನ ಬರ್ತಾ ಇರಲಿಲ್ಲ ಕೊರೋನಾ ಸಿಚುವೇಷನಲ್ಲಿ. ಆ ಒಂದು ಸೀಸನಲ್ಲಿ ಕರ್ನಾಟಕ ವಿದ್ಯಾರ್ಥಿಗಳು ಕೊಡ್ತಾಯಿದ್ರು. ಬಟ್ ನಂತರ ಈಗೇನಪ್ಪ ಅಂತಂದರೆ ಬರೀ ಕರ್ನಾಟಕ ವಿದ್ಯಾರ್ಥಿಗಳು ಮಾತ್ರ ನಂಗಿತ್ತು. ಬಟ್ ಈಗೇನಪ್ಪ ಅಂದ್ರೆ ಲಾಸ್ಟ್ ಇಯರ್ನಿಂದ ನಾವು ಒಂದು ರಿಸಲ್ಟ್ ನೋಡಿದ್ದೀವಿ. ಓಪನ್ ಸೀಟ್ಗಳನ್ನು ಅಂದರೆ ಒಟ್ಟಾಗಿ ಟೋಟಲ್ ಓಪನ್ ಟು ಆಲ್, ಭಾರತದಲ್ಲಿರುವಂತಹ ಯಾವುದೇ ರಾಜ್ಯ ಆಗಿರ್ಬೋದು, ನಮ್ಮ ಇನ್ಕ್ಲೂಡಿಂಗ್ ಕರ್ನಾಟಕ ವಿದ್ಯಾರ್ಥಿ ಆಗಿರ್ಬೋದು, ಯಾರು ಬೇಕಾದರೂ ಓಪನ್ ಸೀಟ್ಗಳೇನಪ್ಪ ಅಂದಲ್ಲಿ ಅಲೋಟ್ ಆಗ್ಬೋದು. ಅದು ಟೋಟಲಿ ರ್ಯಾಂಕ್ ಬೇಸ್ ಮೇಲೆ ಇರುವಂಥದ್ದು. ಓಕೆ, ಓಪನ್ ಟು ಆಲ್ ಓಪನ್ ಸೀಟ್ಸ್ ಈ ಒಂದು ಸಂಖ್ಯೆ ಎಕ್ಸಾಕ್ಟ್ಲಿ GMP ಸೀಟ್ ಅಂದರೆ 12 lakh ಪ್ರೈವೇಟ್ ಕಾಲೇಜಸ್ ಇದ್ದರೆ, ಪ್ರೈವೇಟ್ ಯೂನಿವರ್ಸಿಟಿ ಇದ್ದರೆ 16 20 ಲಕ್ಷ ಫೀಸ್ ಆಗುತ್ತೆ. ಓಪನ್ ಸೀಟ್ಸ್ ಅಂತ ಬಂದಾಗ ಅದು ಕೇವಲ ಪ್ರೈವೇಟ್ ಸೀಟ್ಗಳಿಗೆ ಮಾತ್ರ, ಪ್ರೈವೇಟ್ ಕೋಟಾಗೆ ಮಾತ್ರ. 763 750 ಅಪ್ರಾಕ್ಸಿಮೇಟ್ಲಿ GMP ಸೀಟ್ ಆಗಿದ್ದರೆ, ಓಪನ್ ಸೀಟ್ಗಳು ಆಲ್ಮೋಸ್ಟ್ 715 ಇರ್ತವೆ. ಆಮೇಲೆ GMPH ಅಂತ ಹೈದರಾಬಾದ್ ಕರ್ನಾಟಕ ರೀಜನ್ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಲೈಕ್ 250 ಅಪ್ರಾಕ್ಸಿಮೇಟ್ಲಿ ಅನ್ಕೋರಿ. ಒಟ್ಟಾಗಿ 1750 ಸೀಟ್ಗಳು ಈ ಒಂದು ಪ್ರೈವೇಟ್ ಕೋಟಾದಲ್ಲಿ ಇರ್ತವೆ. ಓಕೆ, ಅಂದರೆ ಕ್ಲಿಯರ್ಲಿ ಒಂದು ಕನ್ಕ್ಲೂಷನ್ ಏನಪ್ಪ ಅಂದರೆ ಕರ್ನಾಟಕ ವಿದ್ಯಾರ್ಥಿಗಳಿಗೂ ಸಹ ಓಪನ್ ಸೀಟ್ಗಳು ಅಲೋಟ್ ಆಗ್ಬೋದು. ಬಟ್ ಏನಾಗುತ್ತೆ, ಯಾರೆಲ್ಲ ಎಲಿಜಿಬಲ್ ಅಂತ ನೋಡಿದಾಗ ಒಂದು ಇಂಡಿಯನ್ ಸಿಟಿಜನ್ ಆಗಿದ್ದು ಅವ್ರು ನೀಟ್ ಪರೀಕ್ಷೆ ಬರೆದು ಎಲಿಜಿಬಲ್ ಆಗಿದ್ದರೆ ಆ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಆಧಾರದ ಮೇಲೆ ಓಪನ್ ಸೀಟ್ ಅಲೋಟ್ ಆಗುತ್ತೆ. ಬಟ್ ಏನಾಗುತ್ತೆ ಅಂದರೆ ಈ ಒಂದು ಓಪನ್ ಸೀಟ್ಗಳು ಭಾರತದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕಾಂಪೀಟ್ ಮಾಡೋದ್ರಿಂದ ಯೂಸಲಿ ಆ ಒಂದು ಕಟ್ ಆಫ್ 5 ಆಗುತ್ತೆ. ಆ ಮಾರ್ಕ್ಸ್ ನಾವು ಕನ್ಸಿಡರ್ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂದರೆ ನಿಮಗೆ ಗೌರ್ಮೆಂಟ್ ಕೋಟಾನೇ ಅವೈಲೇಬಲ್ ಆಗುವಂಥದ್ದು. ಬಟ್ ಆದರೂ ಸಹ ಕೆಲವು ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಕೋಟಾ ಸಿಕ್ಕಾಗ ಬಿಲೋ ಎವರೇಜ್ ಇತ್ತು, ಅವರಿಗೆ ಹೊಸ ಕಾಲೇಜ್ ಇತ್ತು, ಚೆನ್ನಾಗಿ ಅನಿಸಿಲ್ಲ ಅಂದರೆ 12 lakh ಸ್ವಿಚ್ ಆಗಿದ್ದರೆ, ಒಂದು ವೇಳೆ GMPನಲ್ಲಿ ಸೀಟ್ ಇಲ್ಲದೆ ಇದ್ದರೆ ಫಸ್ಟ್ ಆ್ಯಕ್ಚುಲಿ ಮೊದಲು ಓಪನ್ ಸೀಟೇ ಕೊಡುತ್ತೆ. ಅವನಿಗೆ ಸಿಗುವಂಥ GMP ಸೀಟ್ ಕರ್ನಾಟಕ ವಿದ್ಯಾರ್ಥಿಗಳು ಅವೈಲೇಬಲ್ ಆಗುತ್ತೆ. ಓಕೆ, ಸಿಂಪಲ್ ಆಗಿ ಹೇಳಬೇಕಂದ್ರೆ GMPH ಕರ್ನಾಟಕ ವಿದ್ಯಾರ್ಥಿಗಳಿಗೆ ಮಾತ್ರ ಅದೇನಪ್ಪ ಅಂದ್ರೆ ಸೀಮಿತ. GMP ಕರ್ನಾಟಕದಲ್ಲಿ ಯಾವ ವಿದ್ಯಾರ್ಥಿಗಳು ಬೇಕಾದ್ರೂ ತೆಗೆದುಕೊಳ್ಬೋದು. GMPH ಅಂತ ಬಂದಾಗ HK ರೀಸನ್ಲಿರೋ ವಿದ್ಯಾರ್ಥಿಗಳಿಗೆ ಮಾತ್ರ ರಿಸರ್ವ್ಡ್ ಇರುತ್ತೆ. ಓಪನ್ ಸೀಟ್ಸ್ ಭಾರತದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಅವರ ಒಂದು ರ್ಯಾಂಕ್ ಆಧಾರದ ಮೇಲೆ ಅವೈಲೇಬಲ್ ಆಗುತ್ತೆ. ಓಕೆ, ಅಂದರೆ ಓಪನ್ ಸೀಟ್ಗಳು ಕರ್ನಾಟಕ ವಿದ್ಯಾರ್ಥಿಗಳಿಗೂ ಸಹ ಯೂಸಲಿ ಅವೈಲೇಬಲ್ ಆಗುತ್ತೆ. ಬಟ್ ಕಟ್ ಆಫ್ ಯೂಸಲಿ ಹೈ ಆಗುವಂಥದ್ದು. ಓಕೆ, ಸೊ ನೀವು ಯಾರಿಗಾದರೂ ಒಂದು ವೇಳೆ ನಿಮಗೆ ಡೀಮ್ಡ್ ಯೂನಿವರ್ಸಿಟಿ, ಪ್ರೈವೇಟ್ ಯೂನಿವರ್ಸಿಟಿ, ಮ್ಯಾನೇಜ್ಮೆಂಟ್ ಕೋಟಾ ಅಥವಾ ಪ್ರಾಪರಾಗಿ ನಿಮಗೆ ಗೌರ್ಮೆಂಟ್ ಕೋಟಾಗೆ ಸಂಬಂಧಪಟ್ಟಾಗಿ ಒಂದು ಒಳ್ಳೆ ಕಾಲೇಜ್ ಬೇಕಾಗುತ್ತೆ. ಯಾಕಂದ್ರೆ ನಾನು ನೋಡಿದ್ದೇನೆ ಭಾಳಷ್ಟು ಜನರಿಗೆ ಒಂದು ಐಡಿಯಾ ಇಲ್ಲದೆ ಕಾರಣದಿಂದಾಗಿ ಸೀಟ್ನ ಮಿಸ್ ಮಾಡ್ಕೊಳ್ತಾರೆ, ಅಥವಾ ಒಂದು ಒಳ್ಳೆ ಕಾಲೇಜ್ ಸಿಗದೇ ಇರ್ಬೋದು. ಪ್ರಾಪರಾಗಿ ಕರೆಕ್ಟಾಗಿ ಗೈಡೆನ್ಸ್ ಯೂಸಲಿ ನೋಡ್ತಾ ಇದ್ದೀವಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂಬಂಧಪಟ್ಟಂಗೆ ಭಾಳಷ್ಟು ಜನ ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ಒಳ್ಳೆ ಸ್ಕೋರ್ ಇದ್ದರೂ ಸಹ. ಸೊ ಪ್ರಾಪರಾಗಿ ಗೈಡೆನ್ಸ್ ಯೂಸಲಿ ಅವಶ್ಯಕತೆ ಇದೆ. ಇಂಟ್ರೆಸ್ಟ್ ಇದ್ದರೆ ಓಕೆ, ಅಪ್ ಟು ಅಡ್ಮಿಷನ್ ಆಗೋವರೆಗೂ ಫೋನ್ ಕಾಲ್ಸ್ ಅವೈಲೇಬಲ್ ಆಗಿರುತ್ತೆ, ವಾಟ್ಸಪ್ನಲ್ಲಿ ನೋಟಿಫಿಕೇಷನ್ ಬರುತ್ತೆ, ಎನಿ ಟೈಮ್ ಡಿಸ್ಕಸ್ ಮಾಡ್ಬೋದು. ಪ್ರಯಾರಿಟಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಕಟ್ ಆಫ್ ಆಗಿರ್ಬೋದು, ಕಂಪ್ಲೀಟ್ ಅಡ್ಮಿಷನ್ ಆಗೋವರೆಗೂ ಏನೆಲ್ಲ ಡಿಸಿಷನ್ ಇದೆ, ಯಾವ್ದು ಚೆನ್ನಾಗಿದೆ, ಯಾವ ಕಾಲೇಜ್ ಏನಪ್ಪ ಅಂದ್ರೆ ಹೈಯರ್ ಪ್ರಯಾರಿಟಿ ಕೊಡಬೇಕು, ಲೋ ಪ್ರಯಾರಿಟಿ ಕೊಡಬೇಕು, ಕಾಲೇಜ್ ಯಾವತ್ತು ಚೆನ್ನಾಗಿದೆ, ಅಲ್ಲಿ ಎಷ್ಟು ಫೀಸ್ ತೆಗೆದುಕೊಳ್ತಾರೆ, ಮತ್ತು ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು, ಅಪ್ ಟು ಅಡ್ಮಿಷನ್ ಆಗಿ ಹೊರಗೆ ಬರೋವರೆಗೂ ನಾನು ನಿಮಗೆ ಗೈಡ್ ಮಾಡ್ತೇನೆ. ಲಿಮಿಟೆಡ್ ವಿದ್ಯಾರ್ಥಿಗಳಿಗೆ ಮಾತ್ರ ಅವೈಲೇಬಲ್ ಆಗಿರುವಂಥದ್ದು. ಯಾರು ಇಂಟ್ರೆಸ್ಟ್ ಇದೆ ವಾಟ್ಸಪ್ ಮಾಡಿ. ಮತ್ತೆ ಸಿಗೋಣ ಮುಂದೆ ವಿಡಿಯೋಲಿ. ಟೇಕ್ ಕೇರ್, ಬಾಯ್.